ಹಿಂದೂ ಯುವತಿಯನ್ನ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದಾನೆ ಎನ್ನಲಾದ ಅನ್ಯಕೋಮಿನ ಯುವಕನನ್ನ ಪ್ರಶ್ನಿಸಿ ಪೊಲೀಸರಿಗೆ ಒಪ್ಪಿಸಿದ ಪ್ರಕರಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆಯೇ ಪ್ರಕರಣ ದಾಖಲಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಿಂದೂ ಸಂಘಟನೆಗಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಟ್ಕಳ ನಗರ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂ ಯುವತಿಯನ್ನ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದಾನೆ ಎನ್ನಲಾದ ಅನ್ಯಕೋಮಿನ ಯುವಕನನ್ನ ಪ್ರಶ್ನಿಸಿ ಪೊಲೀಸರಿಗೆ ಒಪ್ಪಿಸಿದ ಪ್ರಕರಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆಯೇ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಹಿಂದೂ ಸಂಘಟನೆಗಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಟ್ಕಳ ನಗರ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅನ್ಯಕೋಮಿನ ಯುವಕನೊಬ್ಬ ಹಿಂದೂ ಯುವತಿಯನ್ನ ಭಟ್ಕಳ ಪಟ್ಟಣದಿಂದ ಸಾಗರ ರಸ್ತೆಯ ಕಡೆಗೆ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದ ವೇಳೆ ಹಿಂದೂ ಕಾರ್ಯಕರ್ತರು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದರು. ಈ ಘಟನೆಯ ಬಳಿಕ ಕಾರ್ಯಕರ್ತರಾದ ಶ್ರೀಕಾಂತ್ ನಾಯ್ಕ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಾಗಿರುವುದನ್ನು ವಿರೋಧಿಸಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪಶ್ಚಿಮ ಘಟ್ಟಗಳ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ್, ಘಟನೆಗೆ ಸಂಬಂಧಿಸಿದಂತೆ ಆರೋಪಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದ್ದ ಪೊಲೀಸರು ಹಿಂದೂ ಯುವತಿಯ ರಕ್ಷಣೆಗೆ ತೆರಳಿದ ಕಾರ್ಯಕರ್ತರ ಮೇಲೆಯೇ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದಿದ್ದರೂ ಆರೋಪಿಯ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಹಿಂದೂ ಕಾರ್ಯಕರ್ತರ ವಿರುದ್ಧದ ಪ್ರಕರಣವನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಅವರು ಮುಂದುವರಿದು ಈ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಆರೋಪಿಯ ಹಿಂದಿನ ಚಟುವಟಿಕೆಗಳನ್ನು ಪರಿಶೀಲಿಸಬೇಕು. ಕಾರ್ಯಕರ್ತರ ಮೇಲಿನ ಪ್ರಕರಣ ವಾಪಸ್ ಪಡೆಯದಿದ್ದರೆ ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಭಟ್ಕಳ ಚಲೋಗೆ ಕರೆ ನೀಡಲಾಗುವುದು ಎಂದರು. ಪ್ರತಿಭಟನೆಯ ಸುದ್ದಿ ತಿಳಿದು ಭಟ್ಕಳಕ್ಕೆ ಆಗಮಿಸಿದ ಮಾಜಿ ಸಚಿವ ಶಿವಾನಂದ ನಾಯ್ಕ್ ಕೂಡ ಪೊಲೀಸ್ ಕ್ರಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂತಹ ಪರಿಸ್ಥಿತಿಗೆ ಅವಕಾಶ ನೀಡಬಾರದು ಎಂದರು. ಮುಖಂಡರಾದ ಈಶ್ವರ್ ಎನ್ ನಾಯ್ಕ್, ಸುಬ್ರಾಯ್ ದೇವಾಡಿಗ, ಕೃಷ್ಣ ನಾಯ್ಕ್ ಕಾಸರಕೇರಿ ಸೇರಿದಂತೆ ಹಲವರು ಘಟನೆಯನ್ನ ಖಂಡಿಸಿದರು. ಹುಡುಗಿ ಮೇಲೆ ಆಗಿದೆ. ಈಗ ನೀವು ಇಷ್ಟೊತ್ತಿಗೆ ಎಫ್ಐಆರ್ ಆಗ್ಲಿಕ್ಕೆ 6 ಗಂಟೆ ಆಯ್ತು ಎಫ್ಐಆರ್ ಮಾಡ್ಲಿಕ್ಕೆ, ಫೈನಲ್ ಎಫ್ಐಆರ್ ಮಾಡ್ಲಿಕ್ಕೆ. ಆದ್ರೆ ಅವ್ನ ಕೇಸು ಬರಲಿಲ್ಲ, ಏನೂ ಮಾಡಲಿಲ್ಲ. ಇವ್ರು ಇಷ್ಟು ಅರ್ಜೆಂಟ್ ಎಫ್ಐಆರ್ ಮಾಡೋದು ಏನು ಅವಶ್ಯಕತೆ ಇದೆ? ಯಾಕೆ ನಮ್ಮನ್ನು ಗಮನಿಸ್ಲಿಕ್ಕ? ಇಲ್ಲ ಸರ್, ಇಲ್ಲ ಇದ್ರಲ್ಲಿ ಇಲ್ಲ ಎಫ್ಐಆರ್ ಮಾಡಾಗಿದೆ. ಮತ್ತೆ ನಾವೀಗ ಏನು ಹೇಳೋದು? ಈಗ ಸರ್ ನೀವು ಹೇಳಿ, ಎಫ್ಐಆರ್ ಅರ್ಜೆಂಟ್ ಮಾಡುವಂಥದ್ದು ಏನಿತ್ತು? ಅಂಥದ್ದು ಏನಾಗಿತ್ತು ಹೇಳಿ? ಯಾವ ಕಂಪ್ಲೇಂಟ್ ಸರ್? ಎಲ್ಲಿ ನಮ್ಮ ಕಂಪ್ಲೇಂಟ್? 6 ಗಂಟೆ ಆಯ್ತು, ಇನ್ನು ಫೈನಲ್ ಮಾಡೋಕ್ಕಾಗಲ್ಲ. ಈ ಕಂಪ್ಲೇಂಟ್ ಅಂತದ್ದು ಏನಿತ್ತು ಸರ್? ಅವನು ಮೆಡಿಕಲ್ ಅಲ್ಲಿದ್ದಾನೆ ಸರ್. ಒಬ್ಬ ಆರೋಪಿ, ಅವನು ಅಪರಾಧಿ, ಅವನು ಕಂಪ್ಲೇಂಟ್ ಕೊಡ್ತಾನೆ. ನೀವು ಮೊದಲೇ ಮಾಡ್ಕೊಂಡು ನೀವು ತೀರ್ಮಾನ ತಗೊಳ್ಬೇಕಲ್ಲ. ಏನೋ ತಕ್ಷಣ ಇದು ಮಾಡಿದ್ರೆ ಯಾರು ಅಲ್ಲಿ ಹಿಡ್ಕೊಟ್ಟಿದ್ದಾರೋ, ಯಾರು ಅಪರಾಧಿ ಸ್ಥಾನದಲ್ಲಿದ್ದಾರೋ ಅವ್ರು ಕೊಟ್ಟು ಕೇಸಲ್ಲಿ ತಗೊಳ್ತೀರಿ. ಯಾರು ನಿರಪರಾಧಿಗಳಿದ್ದಾರೆ ಅಲ್ಲೋಗಿ ಯಾರು ಅವ್ರಿಗೆ ಹಿಡ್ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಆಗ್ತಿದೆ ಅಂದರೆ ಈಗ ಎಷ್ಟು ಮಟ್ಟಿದ್ದಾರೆ? ಅದ್ರ ಬಗ್ಗೆ ತನಿಖೆ ಆಗ್ತದೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಗಿರೀಶ್, ಪ್ರಕರಣವನ್ನು ಪರಿಶೀಲಿಸಿ ಇತ್ಯರ್ಥಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನೊಂದೆಡೆ ಮುಸ್ಲಿಂ ಯುವಕನಿಂದ ಹಿಂದೂ ಕಾರ್ಯಕರ್ತರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಹಿಂದೂ ಯುವತಿಯಿಂದಲೂ ಮುಸ್ಲಿಂ ಯುವಕನ ವಿರುದ್ಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ ಎಂದು ತಿಳಿದುಬಂದಿದೆ. ಘಟನೆಯ ಹಿನ್ನೆಲೆ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಭಟ್ಕಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.